ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಆಸ್ತಿಗಾಗಿ ತನ್ನ ತಂಗಿಯನ್ನು ಸತಾಯಿಸಿ ಮೋಸ ಮಾಡಿ ಸಹಿ ಮಾಡಿಸಿಕೊಂಡ ಅಣ್ಣ. ಕೆಎಸ್ಆರ್ಟಿಸಿ ಕಂಟ್ರೋಲರ್ ಫಕೀರಪ್ಪ. ಹೌದು ವೀಕ್ಷಕರೇ, ರಾಮದುರ್ಗ ತಾಲೂಕಿನ ಚಿಲಮೂರ ಎಂಬ ಗ್ರಾಮದ ಫಕೀರಪ್ಪ ವೆಂಕಪ್ಪ ಹುಚ್ಕೆಂಚನ್ನವರ್ ಎಂಬಾತನು ಸುರೇಬಾನ್ ಎಂಬಲ್ಲಿ ಕೆಎಸ್ಆರ್ಟಿಸಿಯಲ್ಲಿ ಕಂಟ್ರೋಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಆದರೆ ಈತನು ಇರುವುದು ಲಕಲಾಯನಕೊಪ್ಪ ಅಂದರೆ ಜಾಲಿಕಟ್ಟಿ ಎಂಬಲ್ಲಿ ವಾಸವಾಗಿದ್ದಾನೆ. ಇವರ ತಂದೆ ವೆಂಕಪ್ಪ ಭಗವಂತಪ್ಪ ಹುಚ್ಕೆಂಚನ್ನವರ್ ಅಂತ. ಇವರಿಗೆ ಇಬ್ಬರು ಹೆಂಡತಿಯರು. ವೆಂಕಪ್ಪ ಹುಚ್ಕೆಂಚನ್ನವರ್ ಇವರ ಮೊದಲನೇ ಹೆಂಡತಿ ಕಮಲವ್ವ ಅಂತ, ಎರಡನೇ ಹೆಂಡತಿ ಯಮನವ್ವ ಅಂತ. ವೆಂಕಪ್ಪ ಹುಚ್ಕೆಂಚನ್ನವರ್ ಇವರ ಹೆಸರಿಗೆ ಇರುವ ಆಸ್ತಿ ಚಿಲಮೂರ ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಈಗಾಗಲೇ ಇಬ್ಬರ ಹೆಂಡತಿಯರು ಮತ್ತು ಅವರ ಮಕ್ಕಳ ಪಾಲಿಗೆ ಭಾಗವಾಗಿದೆ. ಆದರೆ ಅದರ ಪೈಕಿ ಫಕೀರಪ್ಪ ವೆಂಕಪ್ಪ ಹುಚ್ಕೆಂಚನ್ನವರ್ ಇವರ ಪಾಲಿಗೆ ಬಂದ ಆಸ್ತಿ ಸುಮಾರು 4.5 ಎಕರೆ ಆಸ್ತಿಯನ್ನು ಬೇರೆಯೊಬ್ಬರಿಗೆ ಮಾರಿ ಬಂದ ಹಣವನ್ನು ತಾನೇ ಉಪಯೋಗಿಸಿಕೊಂಡಿದ್ದಾನೆ. ಅಲ್ಲದೆ ಸುರೇಬಾನ್ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿಯಲ್ಲಿ ಕಂಟ್ರೋಲರ್ ಹುದ್ದೆ, ಜಾಲಿಕಟ್ಟಿ ಎಂಬ ಗ್ರಾಮದಲ್ಲಿ ಸುಮಾರು 2 ಎಕರೆ ಆಸ್ತಿ, ಸದೃಢವಾದ ಮನೆ ಕಟ್ಟಿಕೊಂಡು ಚೆನ್ನಾಗಿ ಬದುಕುತ್ತಿದ್ದಾನೆ. ಅದರಂತೆ ವೆಂಕಪ್ಪ ಭಗವಂತಪ್ಪ ಹುಚ್ಕೆಂಚನ್ನವರ್ ಎಂಬಾತನ ಮೊದಲನೇ ಹೆಂಡತಿ ಕಮಲವ್ವ ಇವರ ಪಾಲಿಗೆ ಬಂದ ಆಸ್ತಿಗೆ ಕಣ್ಣು ಹಾಕಿದ್ದಾನೆ. ಅಲ್ಲದೆ ಕಮಲವ್ವ ಇವರ ಮಗಳು ಹನುಮಂತ ಕಲಾದಗಿ ಎಂಬುವರ ಬೆನ್ನು ಬಿದ್ದು ಅವರ ಆಸ್ತಿಯನ್ನು ಲಪಟಾಯಿಸುವುದಾಗಿ ಸಂಚು ಹೂಡಿದ್ದಾನೆ. ತಂದೆ ಸತ್ತ ನಂತರ ಹನುಮಂತ ಕಲಾದಗಿ ಎಂಬುವರ ಹೆಸರಿಗೆ ಸುಮಾರು 3 ಎಕರೆ 22 ಗುಂಟೆ ಆಸ್ತಿಯನ್ನು ವಾರಸ ಮಾಡುತ್ತೇನೆ ಎಂದು ನಂಬಿಸಿ ಅವರಿಂದ ಮತ್ತು ಅವರ ತಾಯಿಯ ಕಮಲವ್ವ ಇವರಿಂದ ಆತನಿಗೆ ಬೇಕಾದ ದಾಖಲೆಗಳ ಮೇಲೆ ಸಹಿ ಪಡೆದುಕೊಂಡು ತನ್ನ ಹೆಸರಿಗೆ ಮಾಡಿಸಿಕೊಂಡು ಮೋಸ ಮಾಡಿರುವುದು ಒಳನೋಟಕ್ಕೆ ಕಂಡುಬಂದಿದೆ. ಆಸ್ತಿ ಭಾಗ ಆದಾಗಿನಿಂದ ಅದನ್ನು ಕಮಲವ್ವ ವೆಂಕಪ್ಪ ಹುಚ್ಕೆಂಚನ್ನವರ್ ಮತ್ತು ಅವರ ಮಗಳು ಹನುಮವ್ವ ಅವರೇ ಆ ಜಮೀನನ್ನು ಊಳಿ ಬೆಳೆ ಮಾಡುತ್ತಾರೆ. ಅಲ್ಲದೆ ಇವರದೇ ಹೆಸರಿಗೆ ಕಬ್ಜಾ ವಹಿವಾಟಿನಲ್ಲಿ ಇದೆ. ಇದು ಅಲ್ಲದೆ ಈಗ ಇರುವ ಮನೆ ಹನುಮವ್ವ ಕಲಾದಗಿ ಇವರ ಹೆಸರಿಗೆ ಇದೆ ಎಂದು ವೆಂಕಪ್ಪ ಇವರ ಮೊದಲ ಹೆಂಡತಿ ಕಮಲವ್ವ ಮತ್ತು ಅವರ ಮಗಳು ಹನುಮವ್ವ ಕಲಾದಗಿ ಇವರುಗಳು ಮತ್ತು ಸಮಸ್ತ ಚಿಲಮೂರ ಗ್ರಾಮಸ್ಥರು, ಗ್ರಾಮದ ಹಿರಿಯರು, ಮುಖಂಡರು ಸೇರಿ ನಮ್ಮ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅಲ್ಲದೆ ಚಿಲಮೂರ ಆಸ್ತಿ ಸರ್ವೆ ನಂಬರ್ 25/3 ಆಸ್ತಿಯನ್ನು ಕೋರ್ಟಿನಲ್ಲಿ ದಾವೆ ಹೂಡಲಾಗಿದೆ. ಇದು ಇತ್ಯರ್ಥಗೊಳ್ಳುವವರೆಗೂ ಯಾವುದೇ ರೀತಿಯಿಂದ ಖರೀದಿ ಆಗಬಾರದು ಎಂದು ಸ್ಥಳೀಯ ಹಿರಿಯರು ಮತ್ತು ತಾಯಿ ಕಮಲವ್ವ, ಮಗಳು ಹನುಮವ್ವ ಇವರು ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಬನ್ನಿ ನೋಡೋಣ. ವೆಂಕಪ್ಪ ಭಗವಂತಪ್ಪ ಹುಚ್ಕೆಂಚನ ಅವ್ರಿಗೆ ಇಬ್ಬರು ಹೆಂಡ್ರಿ ಇರಾಕಲೆ ಅವ್ರಿಗೆ ಟೋಟಲ್ ಒಟ್ಟ 9 ಎಕರೆ ಹೊಲ ರೀ. 9 ಎಕರೆ ಹೊಲದಾಗ 4.5 ಎಕರೆ ಹನುಮವ್ಗ ಬರ್ದು ಕೊಟ್ಟಾನ್ರಿ. 4.5 ಎಕರೆ ತನ್ನ ಪಾಲಿಂದ ಅಧಿಕೃತವಾಗಿ ಮಾರ್ಕೊಂಡು ಹೋಗ್ಯಾರ. ಇದು ಉಳಿದದ್ದ 3 ಎಕರೆ 22 ಗುಂಟೆ ಅಧಿಕೃತವಾಗಿ ಹನುಮವ್ನ ಹೆಸರಲ್ಲೇ ಇತ್ರಿ. ಅದು 1.5 ಎಕರೆ ಒಂದು ಹೊಲ ಬಕ್ಷಿಸ್ ಪತ್ರ ಬರೆದು ಕೊಟ್ಟಿದ್ರಿ. ಅದು ಬಕ್ಷಿಸ್ ಪತ್ರ ಬರೆದು ಕೊಡಾಕ ಅದನ್ನ ವಾರಸ ಮಾಡ್ಕೊಂತಾನೆ ಅಂತೇಳಿ ಮಾಡ್ಸೋಣ ಅಂತೇಳಿ ಹಿರಿಯರ ಹಿರಿಯರನ್ನ ಎಲ್ಲಾರು ಕೂಡ್ಸ್ಯಾನ್ರಿ. ಅದಕ್ಕೆ ಹಿರಿಯರ್ನು ಒಪ್ಪ್ಯಾರ್ರಿ. ಹಿರಿಯರಿಗೂ ಮೋಸ ಮಾಡಿಕಾರ ಒಳಗಿಂದೊಳಗೆ ಅದನ್ನ ವಾರಸ ಮಾಡ್ಕೊಳಕ್ ಹೋಗಿ 3 ಎಕರೆ 22 ಗುಂಟೆ ಏನೈತಲ್ರಿ ಹನುಮವ್ನ ಹೆಸರಲ್ಲಿ ಇದ್ದದ್ದು ತನ್ನ ಹೆಸರಲ್ಲೇ ಮಾಡ್ಕೊಂಡನ್ರಿ.
ಮುಂದೆ ಇಕ್ಕಟ್ಟು ಅದು ಒಂದು ಸ್ವಲ್ಪ ದಿವಸ ಬಿಟ್ಟದಿಂದ ಇದು ಕೇಳ್ಕೊಂತ ಇದಾರ ಇವ್ರ ಉತ್ತಾರ ಬರುವಲ್ಲ ಅಂತ ಅವ್ರು ಹೆಣ್ಮಕ್ಳು ಕೇಳಾಕತ್ತಾರ್ರಿ. ಅವ್ರು ತಲಾಟೆ ಅವ್ರು ಏನಂದಾರ್ರಿ, ಹಿಂದೆ ಇನ್ನೂ ಬಂದಿಲ್ಲ, ಇನ್ನೂ ನಮ್ಮ ಕಡೆ ಬಂದಿಲ್ಲ, ನಿಂದು ಬರ್ತೈತೆ ನಾಳೆ ಬರ್ತೈತೆ ಅನ್ಕೊಂತಾನೆ ಅವ್ರು ಮುಚ್ಚಿ ಹಾಕಿಬಿಟ್ಟಾರ್ರಿ ತಲಾಟೆ ಅವ್ರ. ಮುಂದೆ ಹಿರಿಯಾರಿಗೂ ಏನಿಲ್ಲ, ಇನ್ನೂ ಬಂದಿಲ್ಲ, ಮತ್ತು ಹಿರಿಯಾರನ್ನೂ ಇವ್ರು ಕೇಳ್ಕೊಂತದಾರ್ರಿ ಹನುಮವ್ರ. ಮತ್ತು ಅವ್ರು ಕೇಳೋಣಂತಲೇ ಇನ್ನೂ ಬಂದಿಲ್ಲ ತಡಿ ಅಂತೇಳಿ ಹಿರಿಯಾರನ್ನು ಮಾತಾಡ್ಯಾರ್ರಿ. ಅದನ್ನು ಮಾತಾಡಂತಲೇನ ಅದು ಇಕ್ಕಟ್ಟು ಏಕ್ದಮ್ ಅವ್ರ ಫಕೀರಪ್ಪನ ಹೆಸರಲ್ಲೇ ಆಗಿ ಬಂದ ಕೂಡಲೇನ ಇಕ್ಕಟ್ಟು ಎಲ್ಲರಿಗೂ ಗುರ್ತಾತ್ರಿ ಸರ್. ಇದು ಎಲ್ಲರಿಗೂ ಗುರ್ತಾಗೋಣಂತಲೇನ ಇಕ್ಕಟ್ಟು ಕೂಡಿದ್ವಿ ಹಿರಿತನ ಹಂಗೆ ಹಿಂಗೆ ಪಾಪ ಅಳೋದು ಕರೋದು ಮಾಡಾಕತ್ತಿದ್ವಿ ರೀ. ಬೀರಾದ ದೇವ್ರಿಗೆ ಗುಡಿಯಾಗ ಹಿರಿತನ ಕೂಡ್ತ್ರಿ. ಅದು ಹಿರಿತನ ಕೂಡಿಸಿ ಮತ್ತು ನಾವು ಒಟ್ಟು ಎರಗಟ್ಟಿ ರಮೇಶ್ ಸರ್ಗೆ, ಕಟ್ಟಿ ಮನುಷ್ಯರಿಗೆ ಸರ್ ಹಿಂಗಾಗೈತೆ ರೀ, ಪಾಪ ಹಿಂಗೆ ಅನ್ಯಾಯ ಮಾಡ್ಯಾನು, ಮತ್ತು ಇದಕ್ಕೆ ಏನು ರೀ ಅಂತ ಹೇಳ್ಕಾರ ಅಂತಂದಿವ್ರಿ. ಇಲ್ರಿ ಅದಕ್ಕೊಂದು ಏನಾರು ಪರಿಹಾರ ಹುಡ್ಕೋನು ಅಂತೇಳಿ ಆ ಫಕೀರಪ್ಪನ ಕೂಡ ಇವರು ಕಟ್ಟಿ ಮನುಷ್ಯರು ಮತ್ತು ನಮ್ಮ ರಮೇಶ್ ಅವರು ಕಾಂಟ್ಯಾಕ್ಟ್ ಉಳಿದ್ರಿ. ಅವಾಗ ಪೊಲೀಸ್ ಸ್ಟೇಷನ್ಗೆ ಹಿರಿತನ ಕೂಡ್ತೀವಿ ಸರ್. ಅದು ಹಿರಿತನ ಕೂಡಿದಾಗ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಏನಾತ್ರಿ, ನಮ್ಗೆ 3 ಎಕರೆ 22 ಗುಂಟೆನ ಬಿಟ್ಕೊಡು, ನಮ್ಮ ಮನೆ ನಮ್ಮದು ಎಲ್ಲ ಕಬ್ಜಾ, ಉಳಿದದ್ದ 1.5 ಎಕರೆ ನೀನು 1 ಎಕರೆ ನೀನು ತಗೋ ಅಂತೇಳಿ ಎಲ್ಲ ಮಾತುಕತೆಯಾಗಿ ಹಿರಿಯರು ಮತ್ತು ಪೊಲೀಸ್ ಸ್ಟೇಷನ್ ಸಮ ಒಪ್ಕೊಂಡ್ರಿ. ಒಪ್ಕೊಂಡ ಒಂದು ಸ್ವಲ್ಪ ದಿವಸ ಇವ್ರು ಸರ್ ಗಂಟು ಬಿದ್ದರು, ಕಟ್ಟಿ ಮನುಷ್ಯರು ರಮೇಶ್ ಸರ್ ರೀ. ಇವ್ರಿಗೆ ಏನನ್ನವ, ಇಲ್ಲ ಇವತ್ತು ಖಾಲಿ ಇಲ್ಲ, ನಾಳೆಗೆ ಇನ್ನೊಂದು 8 ದಿನ ಬಿಟ್ಟು ಬರೋನು, ಇಲ್ಲ ಇವತ್ತು ನಂದು ಡ್ಯೂಟಿ ಐತಿ, ನನ್ನ ಡ್ಯೂಟಿ ರಜಾ ಐತಿ, ಮತ್ತು ನನಗೆ ಇನ್ನೂ ಬಿಡುವಲ್ರು ಅಂತ ಹಿಂಗೆ ಹೇಳ್ಕೊಂತ ಬಂದುಬಿಟ್ರಿ. ಲಾಸ್ಟಿಗೆ ಬಂದು ಏನಾತ್ರಿ ಸರ್, ಅದು ಲಾಸ್ಟಿಗೆ ಬಂದ ಇಲ್ಲ ನಾನು ಕೊಡೋದಿಲ್ಲ, ಮತ್ತು ಇದೆಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಕಂಪ್ಲೇಂಟ್ ಆಗೈತೆ ರೀ. ಸ್ಟೇಷನ್ ಮುಂದೆ ಒಪ್ಕೊಂಡ್ರಿ. ಒಂದು 10-20 ಮಂದಿ ಹಿರಿಯರು ಇದ್ರು ಸರ. ಎಲ್ಲ ಒಪ್ಕೊಂಡ ಇವ್ರು ಸರ್ ಇವ್ರು ಸತಕ್ಕೆ ಚಳಿ ಅಂತ ತಿಳಿಸಿ ಮೋಸ ಮಾಡಿಕಾರ ಇದನ್ನ ಮಾಡಿದ್ರಿ ಸರ್. ಹನುಮವ್ವ ಅವರು ಅಣ್ಣ ತಂಗಿ ರೀ. ಯಮನವ್ವ ಯಮನವ್ನ ಮಗ ಫಕೀರಪ್ಪ ಕೈಕಾಟ್ನಕ್ಕಿ ಮಗ, ಕಮಲವ್ವ ಹನುಮವ್ವ ಅವರು ಮೊದಲನೇವ್ರು ಮಕ್ಕಳು ರೀ. 9 ಸರಿ ನಂಬರು, 80 ಸರಿ ನಂಬರು, 86 ಸರಿ ನಂಬರ್. ಅವ್ರು ಎರಡೂ ವಾಸ ಮಾಡ್ಕೊಳಕ್ಕೆ ಹೋಗಿ ಇದು 23 ಸರಿ ನಂಬರ್ನ 25 ಸರಿ ನಂಬರ್ನ ತಾಣಿಸಲಿ ಮಾಡ್ಕೊಂಬಿಟ್ಟಾನ. ಅದು ನಮ್ಗೆ ಗೊತ್ತಾಗಿಲ್ಲ, ಮೋಸ ಮಾಡ್ಯಾನ. ಯಾಕಂದ್ರೆ ನಮ್ಗೆ ಸಹಿ ಮಾಡಿ ಅಂತ ಹೇಳಿದೇನೋ, ಇದು 2 ಸರಿ ನಂಬರ್ಗೆ ಸಹಿ ಮಾಡಿರಿ ಹಿರಿಯರು ಅಂತಂದ್ರು. ನಾವೆಲ್ಲ ಸಹಿ ಮಾಡಿದ್ವಿ. ಇದು ಒಳಗೆ ಮಾಡಿದ್ದು ಗೊತ್ತಾಗಿಲ್ಲ ನಮಗೆ. ಅದು ಹಿಕ್ಕಟ್ಟು ಡೈರಿ ಆಗಿ ಬಂದಿಂದ ಗೊತ್ತಾಯ್ತು ಹಿಂಗೆ ಮಾಡ್ಯಾನ ಅಂತ ಹೇಳ್ಕತ್ತ. ಅದನ್ನು ಈ ಸದ್ಯ ಯಾರು ಏನು ಮಾಡ್ಬೇಕಾದ್ರೂ ಯಾರು ಖರೀದಿ ಮಾಡ್ಕೋಬಾರ್ದು. ಮಾಡಿದ್ರು ನಾವು ಖರೀದಿ ಮಾಡಿ ಕೊಡೋದಿಲ್ಲ. ಇಷ್ಟ ನೋಡಿ ಕೋರ್ಟ್ನಾಗ ನೀ ಐತಿ, ಕೋರ್ಟ್ನಾಗ ಅದು ಇದು ಡಿಕ್ಲೇರ್ ಆಗೋ ಮಟ್ಟ ಯಾರು ಏನು ಮಾಡ್ಕೋಬಾರ್ದು. 9ನೇ ಸರಿ ನಂಬರ 86 ಸರಿ ನಂಬರ ಫಕೀರಪ್ಪಗೆ ಆಗ್ಬೇಕು ರೀ. 9ನೇ ಸರಿ ನಂಬರ್ ಹನುಮವ್ಗೆ ಆಗ್ಬೇಕು. ಹನುಮವ್ವ ಹನುಮಂತ ಕಲಾದಿ ಅದನ್ನು ವಾರಸ ಕೊಟ್ಟಿದ್ದಕ್ಕೆ ಹೋಗಿ ಕಳುವು ಮಾಡಿದಾರೆ ಫಕೀರಪ್ಪ. ಕೋರ್ಟ್ನಾಗ ಏನು ಆಗಬಾರ್ದ್ರಿ, ಅದು ಕೋರ್ಟ್ನಾಗ ಕೇಸ್ ಮುಗಿಮಟನು ಯಾರು ಹೊಲ ಹಿಡಿಬಾರ್ದು, ಅವ್ರ ಕಬ್ಜಾನ ಇರ್ಬೇಕ್ರಿ. ಇದು ಏನಾಗೈತೆ ಅಂದರು, ಮೊದಲ 10 ಮಂದಿ ಹಿರಿಯರು ಹೋಗಿ ಅದನ್ನೆಲ್ಲ ಹೋಗಿ ನಮ್ಗೆ ಅದ್ರದಂತೆ ಏನು ಗೊತ್ತಿಲ್ಲ ರೀ. ಅದ್ರ ಗೊತ್ತಿದ್ದಕ್ಕಾಗೆ ಒಟ್ಟು ಹಿರಿಯರು ಬಂದು ಊರಾಗ ಹೇಳಿರು, ಹಿಂಗೆ ಕಾಗದ ಮಾಡಿರು. ಅದನ್ನು ವಾರಸ ಮಾಡಕ್ಕೆ ಹೋಗಿ ಕ್ಯಾಸ್ ಖರೀದಿ ಮಾಡ್ಕೊಂಡಾರ್ರಿ. ಅದ್ರ ಮೇಲೆ ನನಗೆ ಗೊತ್ತಿದ್ದಿಲ್ಲ. ಇವ್ರು ಊರನವ್ರು ಹೇಳಿರು. ಅದ್ರ ಮೇಲೆ ನನಗೆ ಹೊಲ ಹಿಡಿತೀವಿ ಅಂತ ನನಗೆ ಬಂದು ಕ್ಯಾಸ ಫೋನ್ ಹಚ್ಚಿದ ಕೂಡಲೇ ನಾನು ಹೊಲ ಬರ್ಸೋದಪ್ಪ ಖರೀದಿ ಯಾರು ಹಿಡುತ್ತಾನೆ, ನಾನು ಹಂಗಾರು ಹಿಡುವುಲ್ಲ, ಖರೀದಿ ಯಾರು ಹಿಡುತ್ತಾನೆ ಅಂತ ಹೇಳೀನಿ ರೀ. ಹೇಳಿದ ಕೂಡಲೇ ಊರನವ್ರು ಏನಂದ್ರು, ಮೋಸ ಆಗೈತೆ ಅಂತ ಊರನವ್ರು ಹೇಳಿರು. ಅವ್ರು ಊರನವ್ರು ಹೇಳಿದ ಕೂಡಲೇ ಬಾ ರಾಮದುರ್ಗ ಅಂತ ಹೇಳಿರಿ. ರಾಮದುರ್ಗ ಕರ್ಸೀನಿ ರೀ. ರಾಮದುರ್ಗ ಬಂದ್ರೆ ಮೋಸ ಮಾಡಿ ಹೋಗಿ ಹೊಳ್ಳಿ ಹೋದ ಜಲಿಕಟ್ಟಿಗೆ ಬಾ ಮತ್ತು ಹಿಡಿತಾನೆ. ಅದ್ರ ಮೇಲೆ ಇದಕ್ಕೆ ಠಾಣಾಕ್ಕೆ ಬಂದೀವಿ ರೀ. ಠಾಣಾಕ್ಕೆ ಬಂದು ಹಿರಿತನ ಕುಡಿದ ಕೂಡಲೇ ಏನಾಯ್ತಲ್ಲ ರೀ, ಹಿರಿತನ ಕುಡಿದ ಕೂಡಲೇ ಒಟ್ಟರು 10 ಮಂದಿ 20 ಮಂದಿನೂ ಬಂದಿದ್ರು ಹಿರಿಯರು. ಅಲ್ಲೇ ಪೊಲೀಸ್ ಠಾಣಾದ ಮುಂದೆ ಒಟ್ಟರು ಹೆಸರು ಕೊಂಡ್ಕೊಂಡೆ ಕರೆದ್ರಿ. ಬಾರ್ಲೆ ಮಗನ ಅಂತೇಳಿ ಎಲ್ಲರೂ ಹೆಸರುಗೊಂಡು ಕರೆದ. ಕಡಿ ಸತ್ಯಕ್ಕೆ ನಾನು ಕರೆದ. ನಾನು ಸತ್ಯ ಬಾಲೆ ಸತ್ಯ ಅಂತ ಓಡಿ ಕರೆದ ಕೂಡಲೇ ಅವಾಗ ಹೇಳಿ ನಮ್ಗೆ ಇಜನಾಗ ಸರ್ ಇದ್ದರು. ಅವಾಗ ಏನೈತಿ ಬ್ಯಾಡ ನಮ್ಮ ಬಗೆಹರಿಸೊಂದು ಹೋರಿ ಅಂತ ಹೇಳ್ಯಾರ. ಕಡೆಗೆ 3 ಎಕರೆ ಯಾರು ಅವ್ನು ಕೊಡ ಅಂತ ಹೇಳಕ್ಕೆ ಅವರೆಲ್ಲ ಅನುಮತಿ ಕೊಟ್ಟರು ಅವ್ರಿಗೆ ಕೇಳಲಿಕ್ಕಾಗಿ ಒಟ್ಟರು ಪೊಲೀಸ್ ಠಾಣಾ ಮುಂದೆ ಪೊಲೀಸರು ದಾದ ಮಾಡಲಿಲ್ಲ. ಯಾರು ಒಬ್ರು ದಾದ ಮಾಡಲಿಲ್ಲ ಪೊಲೀಸರು. ಅವ್ರು ಏನು ಪೊಲೀಸರು ಯಾಕೆ ದಾದ ಮಾಡೋಲ್ಲಪ್ಪ, ಯಾಕೆ ಏನಂತ ಕೇಳಿದ್ರು. ನಾ ಬೇಕಾದ್ರೆ ಹರ್ಕೋರಿ ಬೇಕಾದ್ರೆ ಕಿತ್ಕೋರಿ ಅಂತ ಹೇಳಿ ಪೊಲೀಸ್ ಠಾಣಾದ ಮುಂದೆ ಹೋದ್ರಿ. ಅದ್ರ ಮೇಲತ್ತು ಹೋದ ಕೂಡಲೇ ನಾವೇನಂದೀವಿ ರೀ, ಇದು ಬೇಡ, ಇನ್ನೊಂದು ಕೂಡೋಣ ಅಂತೇಳಿ ಮತ್ತೊಂದು ಹೋಗಿ ಮತ್ತೊಂದು ಕೂಡೀವ್ರಿ. ಮತ್ತೊಂದು ಕೂಡಿದ ಕೂಡಲೇ ಅವಾಗೂ ಒಪ್ಪನ ಆಗಲಿಲ್ಲ ರೀ. ಅವಾಗೂ ಒಟ್ಟರಿಗೆ ಹಿರಿಯರಿಗೆ ಮಾತಾಡ್ತಾನೆ ರೀ, ಏನು ಬೇಕಾದ್ರೆ ಹಿರಿಯರಿಗೆ ಮಾತಾಡ್ತಾನೆ ರೀ. ಆದರೆ ಹೆಣ್ಮಕ್ಳಿಗಂತ ಅಲ್ಲಿ ಹೊಲಕ್ಕೆ ಹೋಗಿ ಕಡ್ಲಿ ತೊಗೊಂಡು ಕೋತ ತೊಗೊಂಡು ಹೆಣ್ಮಕ್ಳು ಅವ್ನು ಹೆಂಡತಿ ಕೂಡಿ ಬಂದ
ಧಮ್ಕಿ ಮಾಡಿರಿ. ಧಮ್ಕಿ ಮಾಡಿದ ಕೂಡಲೇ ಅದ್ರ ಮೇಲತ್ತು ಧಮ್ಕಿ ಮಾಡಿದ ಕೂಡಲೇ ಬಂದೀವ್ರಿ ನಾವು. ಬಂದು ಧಮ್ಕಿ ಮಾಡಿದ ಕೂಡಲೇ ಮತ್ತೆ ಸ್ಟೇಷನ್ಗೆ ಬಂದೀವ್ರಿ. ಸ್ಟೇಷನ್ದವ್ರು ಒಟ್ಟರು ಬಂದು ಅವು ಮರಳಿ ಸರ್ ಎಲ್ಲರೂ ಕೂಡಿ ಕ್ಯಾಸ ಅವ ವಾತಾಪುರ ಸರ್ ಎಲ್ಲರೂ ಕೂಡಿಸಿ ಆಕಿಗೆ 3 ಎಕರೆ ಹೊಲ ಕೊಡ್ಸೋಂಗೆ ಮಾಡೀವ್ರಿ. ಮಾಡಿ ಕ್ಯಾಸ ಅದನ್ನೆಲ್ಲ ಏನಿದ್ದದ್ದು ಹ್ಞೂ ಅಂದ ಕೂಡಲೇ ಹಂಗಾರೆ ಹ್ಞೂ ಅಂದಾನ ಬಿಡ ಅಂತೇಳಿ ನಾವು ಬಿಟ್ಟಿವ್ರಿ. ಅದನ್ನು ಎಂದು ಬರ್ತಾನೆ ನಾಳೆ ಬರ್ತಾನೆ ಅಂತೇಳಿ ಹಂಗೆ ದಿವಸಗಳು ಯಾಕತ್ತ. ದಿವಸಗಳ ಕೂಡಲೇ ಹಂಗೆ ದ್ಯಾಮಣ್ಣ ಜಾತ್ರೆ ಬಂತ್ರಿ. ಅವಾಗೂ ಗಳದ ಈಗ ಏನಿದ್ದದ್ದು ಗಳದ ಕ್ಯಾಸ ಅವ ಇದನ್ನು ಮಾಡ್ಯಲ್ರಿ. ಇದನ್ನು ಏನೈತಲ್ಲ ಇನ್ನು ಮೇಲೆ ಐತಲ್ಲ ಹೊರ ಯಾವಾರ ಖರೀದಿ ಹಿಡಿತಾನ ಅಂದ್ರೆ ಅವ್ರ ಹೆಣ್ಮಕ್ಳು ಒಟ್ಟಿಂದ ನಮ್ಮ ಗುರು ಹಿರಿಯರಿಂದ ಅಟ್ರೂ ತಕರಾರು ಐತ್ರಿ. ಒಬ್ಬಾಕಿದಲ್ಲ ಗುರು ಹಿರಿಯರಿಗೆ ಇಡೀ ಊರದ ತಕರಾರು ಐತಿ. ಊರಿಗೆ ಅನ್ಯಾಯ ಆಗೈತ್ರಿ. ಇದನ್ನು ಭಾಳ ಚೌಕಾಸಿ ಮಾಡ್ಕೋಬೇಕು ನೋಡ್ರಿ ಸರ್. 9 ಎಕರೆ ಭೂಮಿ ಇತ್ತು, 4 ಎಕರೆ ಮಾಡ್ಕೊಂಡು ಹೇಳ್ರ ಪಾನಿ ಭೂಮಿಗೆ 3 ಎಕರೆ ನಾವು ಮರಿ ಹಚ್ಚಿದ್ರು. 1.5 ಎಕರೆ ಇದ್ದು ಮಗ ಹೆಸರು ಬಾಂಡ್ ಬರ್ದಿತ್ತನ್ರಿ. ಅದನ್ನ ಬಾಂಡ್ ಬರ್ದಿಂದ ಅದಕ್ಕೆ ವರ್ಷ ಮಾಡಕ್ಕಂತೇಳಿ ಹೋಗ್ಯಾಸ ನಮ್ಮನ್ನ ಮೋಸ ಮಾಡ್ಯಾಸ ತನ್ನ ಹೆಸರು ಮಾಡ್ಕೊಂಡು ಅಷ್ಟು ಹೊರ ಅಂತಂತ ಮಾಡ್ಕೊಂಡು ನಮ್ಮ ವರ್ಷ ಮಾಡ್ಕೊಂಡಿದ್ದು ವರ್ಷ ಕಾಯ್ಕ್ಯಾಸ ನಮ್ಗೆ ಕರ್ಕೊಂಡು ಹೋಗಿ ಮೋಸ ಮಾಡ್ರಿ ನಮ್ಗೆ ಗೊತ್ತಿಲ್ಲಂಗೆ ಇಷ್ಟು ಹರ ನಮ್ಮ ಹೆಸರು ಇದ್ದದ್ದು ತನ್ನ ಹೆಸರಲ್ಲೇ ಮಾಡ್ಕೊಂಡ್ರಿ ಅಂತಂತ ಕೋರ್ಟ್ನಾಗ ನ್ಯಾಯ ಐತ್ರಿ. ಯಾರು ಅವಲಕ್ಷ ತನಕ ಯಾರು ಬರಂಗಿಲ್ರಿ. ಈಗೆಲ್ಲ ನಮ್ಮ ಕಬ್ಜಾನ ಐತ್ರಿ. ಅವ್ರು ಯಾರು ಬಂದ್ರೆ ನಮ್ಗೆ ಏನಾರ ಇದು ಮಾಡಿದ್ರೆ ಅವ್ರಿಗೆ ಜವಾಬ್ದಾರಿ ರೀ. ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡ್ತೀವಿ ರೀ. ನಾವು ಅಪ್ಪಗ ಇಬ್ರೇನ್ರಿ. ನಾನು ಮೊದಲನೇ ತಿಂಗಳ್ರಿ ಟೆಂಕಿ ಮಗ ರೀ. ನನಗೆ 25 ಸರಿ ನಮ್ಗೆ ಹಚ್ಚಿದ್ರು. ಇನ್ನೊಂದು 1.5 ಎಕರೆ ಹೊಲ ರೀ. ಅದು ಸಹಿ ಮಾಡಕ್ಕೆ ಹೋಗಿ ಎಲ್ಲರೂ ಕಾಶಿ ಬಂದು ಹಿರಿಯರು ಇಟ್ರು ಇಲ್ಲೇ ಮನ್ಯಾಗ ಇಟ್ರು ಕೂಡ್ ಕಾಶಿ ಅದು ಸಹಿ ವರ್ಷ ಮಾಡಕ್ಕೆ ಹೋಗಿ ಬರ್ರಿ ಅಂತಂದು ಕರ್ಕೊಂಡು ಹೋಗಿರಿ. ನಮ್ಮನ್ನ ಮೋಸ ಹಿರಿಯರು ನಮ್ಮನ್ನ ಕೂಡ ಕರ್ಕೊಂಡು ಹೋಗಿ ಮೋಸ ಮಾಡ್ರಿ ಸಹಿ ಮಾಡಿಸ್ಕೊಂಡ್ರಿ. ಸ್ವಲ್ಪ ತಾನು ಹೆಸರು ಮಾಡ್ಕೊಂಡ್ಬಿಟ್ಟಾನ್ರಿ. ಇಷ್ಟು ತೊಗೊಂಡು ಕರ್ಕೊಂಡು ಹೋಗಿರಿ. ಅವೆಲ್ಲ ನಮ್ಮ ಕಬ್ಜಾನೇ ಇರ್ಬೇಕು ರೀ. ಅದು ಕೋರ್ಟ್ನಾಗ ಕೇಸ್ ಮುಗಿತಾನೂ ಕಬ್ಜಾ ನಮ್ಮ ಹೆಸರಲ್ಲೇ ಇರ್ಬೇಕು ರೀ. ಅದು ಯಾರು ಹೊಲಕ್ಕೆ ತನಕ ಯಾರು ಬರಂಗಿಲ್ಲ ರೀ. ನಮ್ಗೆ ಒಟ್ಟು ಧಮ್ಕಿ ಭಾಳ ಮಾಡ್ತಾನೆ ರೀ ಅವ.